This is Bangalore Headlines, your source for the latest news and alerts from across the city. ನೀಟ್ ಪಿಜಿ ಕಟ್ ಆಫ್ ಕಡಿತ ಅವಲೋಕಿಸಬೇಕಿದೆ ಸುಪ್ರೀಂ ಕೋರ್ಟ್. ನವದೆಹಲಿ ನೀಟ್ ಪಿಜಿ ಕಟ್ ಆಫ್ ಅನ್ನು ಕಡಿಮೆ ಮಾಡುವುದರಿಂದ ಆಗುವ ಪರಿಣಾಮಗಳ ಕುರಿತು ನ್ಯಾಯಾಲಯ ಕೂಲಂಕುಷವಾಗಿ ಅವಲೋಕಿಸಬೇಕಿದೆ ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ. ನೀಟ್ ಪಿಜಿ ಬರೆಯುವ ಅಭ್ಯರ್ಥಿಗಳು ಈಗಾಗಲೇ ವೈದ್ಯರಾಗಿರುತ್ತಾರೆ ಎಂದು ಕೇಂದ್ರ ಸರ್ಕಾರ ಸಮರ್ಥಿಸಿಕೊಂಡಿದ್ದರೂ ಕಟ್ ಆಫ್ ಕಡಿತದ ಪರಿಣಾಮಗಳು ಮತ್ತು ಶೈಕ್ಷಣಿಕ ಗುಣಮಟ್ಟದ ಬಗ್ಗೆ ಕಾಳಜಿ ವಹಿಸಬೇಕಿದೆ ಎಂದು ನ್ಯಾಯಮೂರ್ತಿ PS ನರಸಿಂಹ ಅವರ ನೇತೃತ್ವದ ಪೀಠ ಹೇಳಿದೆ. ಶಿಕ್ಷಣದ ಗುಣಮಟ್ಟಕ್ಕೆ ಪ್ರತಿಕೂಲ ಪರಿಣಾಮ ಬೀರುವಂತಿದ್ದರೆ ಆ ಕುರಿತು ಹೆಚ್ಚು ಮುತುವರ್ಜಿ ವಹಿಸಬೇಕು. ಕಟ್ ಆಫ್ ಅನ್ನು ತೀವ್ರವಾಗಿ ಕಡಿತಗೊಳಿಸುವುದು ಅದನ್ನು ಶೂನ್ಯಕ್ಕೆ ಇಳಿಸುವುದರಿಂದ ತೊಂದರೆ ಆಗುವುದಿಲ್ಲ ಎಂಬುದರ ಕುರಿತು ಸರ್ಕಾರವು ಕೋರ್ಟ್ಗೆ ಮನದಟ್ಟು ಮಾಡಿಸಬೇಕು ಎಂದು ಪೀಠ ತಿಳಿಸಿದೆ. ಕೇಂದ್ರದ ಅಫಿಡವಿಟ್ನಲ್ಲಿ ಏನಿದೆ? ತನ್ನ ಕ್ರಮವನ್ನು ಸಮರ್ಥಿಸಿಕೊಂಡು ಕೇಂದ್ರ ಸರ್ಕಾರ ಕೋರ್ಟ್ಗೆ ಅಫಿಡವಿಟ್ ಸಲ್ಲಿಸಿದೆ. ನೀಟ್ ಪಿಜಿಯ ಉದ್ದೇಶವು ಅಭ್ಯರ್ಥಿಗಳ MBBS ಪದವಿ ಅರ್ಹತೆಯನ್ನು ಪ್ರಮಾಣೀಕರಿಸುವುದಲ್ಲ, ಬದಲಿಗೆ ವೈದ್ಯಕೀಯ ಸ್ನಾತಕೋತ್ತರ ಕೋರ್ಸ್ಗಳ ಸೀಟುಗಳ ಹಂಚಿಕೆಗಾಗಿ ಮೆರಿಟ್ ಪಟ್ಟಿ ರಚಿಸುವುದಾಗಿದೆ ಎಂದು ಕೇಂದ್ರ ತಿಳಿಸಿದೆ. ಪರ್ಸೆಂಟೇಜ್ ಕಡಿತಗೊಳಿಸಿದ ಬಳಿಕವೂ ಸೀಟು ಹಂಚಿಕೆಯು ಅರ್ಹತೆ ಮತ್ತು ಅಭ್ಯರ್ಥಿಗಳ ಆದ್ಯತೆಗಳನ್ನು ಅನುಸರಿಸಿಯೇ ನಡೆಯುತ್ತದೆ. ಹೀಗಾಗಿ ಈ ಕ್ರಮವು ಶೈಕ್ಷಣಿಕ ಮಾನದಂಡಗಳ ಜೊತೆ ರಾಜಿ ಮಾಡಿಕೊಳ್ಳುವುದಿಲ್ಲ ಎಂದು ಅದು ಪ್ರತಿಪಾದಿಸಿದೆ. ನೀಟ್ ಪಿಜಿ ಆರಂಭವಾದ 2017ರಿಂದಲೇ ಸೀಟು ಉಳಿಯುವುದನ್ನು ತಡೆಯಲು ಸೂಕ್ತ ಸಂದರ್ಭಗಳಲ್ಲಿ ಕಟ್ ಆಫ್ ಕಡಿತಗೊಳಿಸುವುದನ್ನು ಜಾರಿಗೆ ತರಲಾಗಿದೆ. 2023ರ ಶೈಕ್ಷಣಿಕ ಸಾಲಿನಲ್ಲೂ ಅರ್ಹತಾ ಪರ್ಸೆಂಟೇಜ್ ಅನ್ನು ಕಡಿತಗೊಳಿಸಿ ಶೂನ್ಯಕ್ಕೆ ಇಳಿಸಲಾಗಿತ್ತು. ಹೀಗಾಗಿ ಈ ಬಾರಿಯ ನಿರ್ಧಾರವು ಜಾರಿಯಲ್ಲಿರುವ ನೀತಿ ಮತ್ತು ಆಡಳಿತಾತ್ಮಕ ಉದ್ದೇಶವನ್ನು ಈ ನೀತಿ ಹೊಂದಿದೆ ಎಂದು ಹೇಳಿದೆ. ನೀಟ್ ಪಿಜಿ ಬರೆಯುವ ಅಭ್ಯರ್ಥಿಗಳು ಶೈಕ್ಷಣಿಕವಾಗಿ ಪ್ರತಿಭಾವಂತರಾಗಿದ್ದು ಆಧುನಿಕ ವೈದ್ಯಕೀಯ ಕುರಿತು 4.5 ವರ್ಷಗಳ ಕಠಿಣ ತರಬೇತಿ ಪಡೆದು ಯಶಸ್ವಿಯಾಗಿರುತ್ತಾರೆ. ಬಳಿಕ 1 ವರ್ಷ ಕಡ್ಡಾಯ ಇಂಟರ್ನ್ಶಿಪ್ ಅವಧಿ ಪೂರೈಸಿರುತ್ತಾರೆ. ಹಾಗಾಗಿ ಅಭ್ಯರ್ಥಿಗಳು ಕಾನೂನುಬದ್ಧವಾಗಿ ಅರ್ಹ ವೈದ್ಯಕೀಯ ಪದವೀಧರರಾಗಿರುತ್ತಾರೆ. ನಕಾರಾತ್ಮಕ ಅಂಕಗಳ ಅನ್ವಯ ಕೆಲ ಅಭ್ಯರ್ಥಿಗಳು ಕಡಿಮೆ ಅಥವಾ ಶೂನ್ಯ ಅಥವಾ ಮೈನಸ್ ಅಂಕಗಳನ್ನು ಪಡೆಯಬಹುದು. ಆದರೆ ಇದನ್ನು ಕ್ಲಿನಿಕಲ್ ಅಸಮರ್ಥತೆ ಎಂದು ನಿರ್ಣಯಿಸಲಾಗದು ಎಂದು ಸರ್ಕಾರ ಹೇಳಿದೆ. 2025-26ರ ನೀಟ್ ಪಿಜಿ 3ನೇ ಸುತ್ತಿನ ಕೌನ್ಸಿಲಿಂಗ್ನ ಕನಿಷ್ಠ ಅರ್ಹತಾ ಕಟ್ ಆಫ್ ಅನ್ನು ಜನವರಿ 13ರಂದು ಕಡಿತಗೊಳಿಸಿದ ಕ್ರಮವನ್ನು ಪ್ರಶ್ನಿಸಿ ಹರಿಶರಣ್ ದೇವಗನ್ ಮತ್ತು ಇತರರು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನಿಸಿದ್ದಾರೆ. ಮೀಸಲು ಪ್ರವರ್ಗದ ಅಭ್ಯರ್ಥಿಗಳ ಅರ್ಹತಾ ಪರ್ಸೆಂಟೇಜ್ ಅನ್ನು ಶೂನ್ಯಕ್ಕೆ ಇಳಿಸಿದ ನಿರ್ಧಾರವನ್ನು ಪ್ರಶ್ನಿಸಲಾಗಿದೆ. Subscribe channel for latest update.